ಗುರು ಪರಮ ಪೂಜ್ಯ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿಯ ಮಂಗಳೋತ್ಸವ ಜನವರಿ 11ಕ್ಕೆ ಮಂಗಳೂರಲ್ಲಿ ನಡೆಯಲಿದೆ ಎಂದು ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಸಿಎ ಜಗನ್ನಾಥ್ ಕಾಮತ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಮಂಗಳೋತ್ಸವದ ಪೂರ್ವಭಾವಿಯಾಗಿ ಜನವರಿ 5ಕ್ಕೆ ಕರ್ನಾಟಕ ಕೇರಳದಿಂದ ಹೊರೆಕಾಣಿಕಾ ಸೇವಾ ಸಮರ್ಪಣೆ ನಡೆದಿದೆ. ದೇಶದ ವಿವಿಧೆಡೆಗಳಿಂದ ವ್ಯಾಸಧ್ವಜ ಸಂಕೀರ್ತನ ಪಾದಯಾತ್ರೆ ಮಂಗಳೂರಿಗೆ ಆಗಮಿಸುತ್ತಿದೆ ಎಂದ ಅವರು, ಶ್ರೀ ಕಾಶಿಮಠ ಸಂಸ್ಥಾನದ ಕೊಂಚಾಡಿಯಲ್ಲಿರುವ ಶಾಖಾ ಮಠಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಎಂದಿದ್ದಾರೆ. ಭಜನಾ ಸಂಕೀರ್ತನೆ, ವ್ಯಾಸಧ್ವಜ ಮತ್ತು ಸ್ವಾಮೀಜಿಯವರ ಪಾದುಕ ದಿಗ್ವಿಜಯ ಪಾದಯಾತ್ರೆ ನಡೆಯಲಿದೆ. ಇದೇ ವೇಳೆ ವಿವಿಧ ಊರ ಭಜನಾ ಮಂಡಳಿಗಳು ದೇವರ ಸ್ವಾಮೀಜಿಯವರ ಭಜನೆಯನ್ನು ಹಾಡುತ್ತಾ ಪಾದಯಾತ್ರೆಯಲ್ಲಿ ಭಾಗವಹಿಸಲಿವೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಡಿ ವೇದವ್ಯಾಸ ಕಾಮತ್, ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಬಾಲಕೃಷ್ಣ ಶೆಣೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾಮೀಜಿಯವರು ನಮಗೆ ಆಶೀರ್ವಾದವನ್ನು ಕೊಟ್ಟು ಈಗ ಮಂಗಳೋತ್ಸವ ಕಾರ್ಯಕ್ರಮ ಮೊನ್ನೆ 3ನೇ ತಾರೀಕಿಂದ ಪ್ರಾರಂಭವಾಗಿ 28 ತಾರೀಕು ತನಕ ಮಂಗಳೂರು ವೆಂಕಟರಮಣ ದೇವಸ್ಥಾನದ ನೇತೃತ್ವದಲ್ಲಿ ಶತಮಾನೋತ್ಸವ ಸಮಿತಿಯ ಸಹಯೋಗದಲ್ಲಿ ಹಾಗೂ GSB ಟೆಂಪಲ್ ಅಸೋಸಿಯೇಷನ್ ಸಹಕಾರದಿಂದ ನಡೀತದೆ ಅಂತ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತಾ ಇದೆ. ಇದರ ಮಂಗಳೋತ್ಸವ ಕಾರ್ಯಕ್ರಮ ನಾಳ್ದು 11 ತಾರೀಕಿಗೆ ಮಂಗಳೂರಲ್ಲಿ ನಡೀಲಿಕ್ಕಿದೆ. ವ್ಯಾಸಧ್ವಜವನ್ನು ಹಿಡ್ಕೊಂಡು ಸಂಕೀರ್ತನ ಪಾದಯಾತ್ರೆ 18 ವ್ಯಾಸಧ್ವಜವನ್ನು ಹಿಡ್ಕೊಂಡು ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹಾಗೂ ನಾರ್ತ್ ಕೇರಳದಿಂದ ನಮ್ಮ ಸಮಾಜ ಬಾಂಧವರು ಪಾದಯಾತ್ರೆಯಲ್ಲಿ ಸಂಕೀರ್ತನ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಪ್ರಥಮದಲ್ಲಿ ಇದು ಶಿರಾಲಿಯಿಂದ ಪ್ರಾರಂಭ ಆಯಿತು. ಶಿರಾಲಿಯಿಂದ ಭಟ್ಕಲ್ ತನಕ ಒಬ್ಬೊಬ್ಬ ನಮ್ಮ ದಂಪತಿಗಳಿಗೂ ಒಂದು ವಿಷ್ಣು ಸಹಸ್ರನಾಮ ಅಂದರೆ 1008 ವಿಷ್ಣು ಸಹಸ್ರನಾಮ, ಒಂದು ವಿಷ್ಣು ಸಹಸ್ರನಾಮ ಮಂತ್ರವನ್ನು ಜಪಿಸಿಕೊಂಡು ಅವರಿಗೆ ದಂಪತಿ ಪೂಜೆಯನ್ನು ನಾವು ಮಂಗಳೂರು ವೆಂಕಟರಮಣ ದೇವಸ್ಥಾನದಲ್ಲಿ 2025 ರಥೋತ್ಸವ ಸಮಯದಲ್ಲಿ ಈ ಪ್ರೋಗ್ರಾಮ್ ಅನ್ನು ಆಯೋಜಿಸಿಕೊಂಡಿದ್ದೆವು. ಬಹಳ ವಿಜೃಂಭಣೆಯಿಂದ ಆ ಪ್ರೋಗ್ರಾಮ್ ನಡೀತು. ದಂಪತಿಗಳು 70 ವರ್ಷಕ್ಕಿಂತ ಮೇಲ್ಪಟ್ಟ ದಂಪತಿಗಳಿಗೆ ಈ ದಂಪತಿ ಪೂಜೆಯನ್ನು ಸ್ವೀಕರಿಸಿಕೊಂಡು ಅವರ ಜೀವನ ಭಾರಿ ಧನ್ಯವಾಯಿತು ಅಂತೇಳಿ ಅವರೆಲ್ಲ ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ.